ಮದುವೆಯಾದ ಕೇವಲ ಒಂದೇ ತಿಂಗಳಲ್ಲಿ ಉದ್ಯಮಿ ಸುದೀಪ್ ರೈ ನೆಲ್ಯಾಡಿ ಅವರ ನಿಗೂಢ ಸಾವಿನ ಪ್ರಕರಣವು ಆರೋಪ ಪ್ರತ್ಯಾರೋಪಗಳಿಂದ ಹೊಸ ತಿರುವುಗಳನ್ನು ಪಡೆಯುತ್ತಿದೆ. ಇದು ಆತ್ಮಹತ್ಯೆಯಲ್ಲ, ಪತ್ನಿಯೇ ಎಸಗಿದ ವ್ಯವಸ್ಥಿತ ಕೊಲೆ ಎಂದು ಮೃತನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಅವರ ತಂದೆ ಬಿ ದಾಮೋದರ ನೆಲ್ಯಾಡಿ ಹಾಗೂ ತಾಯಿ ಪುಷ್ಪಲತಾ ಮಾತನಾಡಿ, ಪ್ರಕರಣವನ್ನು ಸಿಬಿಐ ಅಥವಾ ಎನ್ಐಎಗೆ ಹಸ್ತಾಂತರಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸುದೀಪ್ ರೈ ಅವರು ಕಾರ್ಕಳ ತಾಲೂಕಿನ ಬಂಗ್ಲಗುಡ್ಡೆ ಕಚೆಯ ಸೌಮ್ಯ ಶೆಟ್ಟಿ ಅವರನ್ನು ಫೆಬ್ರವರಿ 17, 2026ರಂದು ಪುತ್ತೂರಿನಲ್ಲಿ ನೋಂದಣಿ ವಿವಾಹವಾಗಿದ್ದರು. ಮದುವೆಯ ಬಳಿಕ ಅವರು ಕಾರ್ಕಳದಲ್ಲಿರುವ ಪತ್ನಿಯ ಮನೆಯಲ್ಲೇ ವಾಸಿಸುತ್ತಿದ್ದರು. ಈ ಮದುವೆಯ ವಿಚಾರ ಪೋಷಕರಿಗೆ ತಡವಾಗಿ ತಿಳಿದು ಬಂದಿದ್ದು, ಮದುವೆಯಾದ ಕೆಲವೇ ದಿನಗಳಲ್ಲಿ ಸುದೀಪ್ಗೆ ಪತ್ನಿಯಿಂದ ಮಾನಸಿಕ ಹಿಂಸೆ ಹಾಗೂ ಬ್ಲ್ಯಾಕ್ ಮೇಲ್ ಆರಂಭವಾಗಿತ್ತು ಎಂದು ತಂದೆ ಆರೋಪಿಸಿದ್ದಾರೆ. ಮಾರ್ಚ್ 17ರಂದು ಸುದೀಪ್ ತನ್ನ ತಾಯಿಯೊಂದಿಗೆ ಕಾರ್ಯಕ್ರಮಕ್ಕೆ ತೆರಳಲು ನೆಲ್ಯಾಡಿಪೇಟೆಗೆ ಬಂದಾಗ ಸೌಮ್ಯ ಶೆಟ್ಟಿ ದ್ವಿಚಕ್ರ ವಾಹನದಲ್ಲಿ ಬಂದು ಸುದೀಪ್ ಅವರ ಕಾರನ್ನು ರಸ್ತೆಯಲ್ಲೇ ಅಡ್ಡಗಟ್ಟಿದ ಘಟನೆ ನಡೆದಿದೆ. ಸಾರ್ವಜನಿಕರ ಸಮ್ಮುಖದಲ್ಲೇ ಸುದೀಪ್ ಮತ್ತು ಅವರ ತಾಯಿಯನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾಳೆ. ನಂತರ ಸುದೀಪ್ ಆಕೆಯನ್ನು ಕಾರಿನಲ್ಲಿ ಕರೆದುಕೊಂಡು ಕಾರ್ಕಳದತ್ತ ತೆರಳಿದ ಬಳಿಕ ಮಾನಸಿಕ ಕಿರುಕುಳ ಹೆಚ್ಚಾಗಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಮಾರ್ಚ್ 22ರಂದು ಸುದೀಪ್ ಅನಾರೋಗ್ಯಗೊಂಡ ಹಿನ್ನೆಲೆಯಲ್ಲಿ ಕಾರ್ಕಳದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಾಹಿತಿ ತಿಳಿದು ಪೋಷಕರು ಅಲ್ಲಿಗೆ ತೆರಳಿದಾಗ ಸುದೀಪ್ ಸ್ಥಿತಿ ಗಂಭೀರವಾಗಿತ್ತು. ಈ ವೇಳೆ ಸೌಮ್ಯ ನೀಡಿದ ಹೇಳಿಕೆಗಳಲ್ಲಿ ವೈರುಧ್ಯ ಕಂಡುಬಂದಿದೆ. ಆರಂಭದಲ್ಲಿ ಆಹಾರ ವಿಷಬಾಧೆ ಎಂದು ಹೇಳಿದ್ದರೆ ನಂತರ ವಿಷ ಸೇವನೆ ಹಾಗೂ ಬಳಿಕ ಡೆಂಗ್ಯೂ ಜ್ವರ ಎಂದು ಹೇಳಿಕೆ ಬದಲಾಯಿಸುತ್ತಿದ್ದಾಳೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಸುದೀಪ್ ಆರೋಗ್ಯ ಹದಗೆಟ್ಟ ನಂತರ ಸೌಮ್ಯ ಹಾಗೂ ಆಕೆಯ ಕುಟುಂಬದವರು ಆಸ್ಪತ್ರೆಯಿಂದ ತೆರಳಿದ್ದು, ಬಳಿಕ ತಂದೆಯೇ ಸುದೀಪ್ ಅವರನ್ನು ಮಂಗಳೂರಿನ ಎನಪೋಯ ಆಸ್ಪತ್ರೆಗೆ ದಾಖಲಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 29ರಂದು ಅವರು ಮೃತಪಟ್ಟಿದ್ದಾರೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಸುದೀಪ್ ದೇಹದಲ್ಲಿ ವಿಷ ಪತ್ತೆಯಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನು ನೀಡಿದೆ. ನಮ್ಮ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿಯಲ್ಲ, ಅವನ ದುರ್ಬಲತೆಗಳನ್ನು ಬಳಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತಿತ್ತು. ಆಹಾರದಲ್ಲಿ ವಿಷ ಬೆರೆಸಿ ಕೊಲೆ ಮಾಡಲಾಗಿದೆ ಎಂದು ದಾಮೋದರ ನೆಲ್ಯಾಡಿ ನೇರ ಆರೋಪ ಮಾಡಿದ್ದಾರೆ. ಇದೇ ವೇಳೆ ಸೌಮ್ಯ ಶೆಟ್ಟಿಯ ಹಿನ್ನೆಲೆ ಸಂಶಯಾಸ್ಪದವಾಗಿದೆ ಎಂದು ಪೋಷಕರು ತಿಳಿಸಿದ್ದಾರೆ. ಈ ಹಿಂದೆ ವಿವಾಹವಾಗಿ ವಿಚ್ಛೇದನಗೊಂಡಿದ್ದ ಆಕೆ ಹಲವಾರು ಯುವಕರನ್ನ ಮೋಸಗೊಳಿಸಿರುವ ಸಾಧ್ಯತೆ ಇದೆ. ಸುದೀಪ್ ಕೋಮಾ ಸ್ಥಿತಿಯಲ್ಲಿದ್ದಾಗ ಆತನ ಮೊಬೈಲ್ ಬಳಸಿ ಬೇರೆ ಮಹಿಳೆಯರಿಗೆ ಸಂದೇಶ ಕಳುಹಿಸಿ ಆತನ ವ್ಯಕ್ತಿತ್ವಕ್ಕೆ ಧಕ್ಕೆ ತರಲು ಯತ್ನಿಸಿದ್ದಾಳೆ ಎಂದು ಆರೋಪವೂ ಕೇಳಿಬಂದಿದೆ. ಈ ಕುರಿತು ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಕರಣದ ಗಂಭೀರತೆ ಗಮನಿಸಿ ಸಿಬಿಐ ಅಥವಾ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕ ಇನ್ನಷ್ಟು ಸತ್ಯಾಂಶಗಳು ಬಹಿರಂಗವಾಗುವ ನಿರೀಕ್ಷೆ ಇದೆ. ನಮ್ಮ ಮಗನಿಗೆ ಆದಂತಹ ದುರ್ಘಟನೆ ಮತ್ತಾರಿಗೂ ಸಂಭವಿಸಬಾರದು. ಆರೋಪಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಪೋಷಕರು ಕಣ್ಣೀರಿನೊಂದಿಗೆ ಮನವಿಯನ್ನ ಮಾಡಿದ್ದಾರೆ. ದಿನಾಂಕ 16/2/26ರಂದು ನನ್ನ ಮಗನಾದ ಬಿ ಸುದೀಪನು ಕಾರ್ಕಳದ ಬಂಗ್ಲೆಗುಡ್ಡೆ ನಿವಾಸಿ ಸೌಮ್ಯ ಎಂಬ ಹುಡುಗಿಯನ್ನು ರಿಜಿಸ್ಟರ್ ಆಗಿದ್ದೇನೆ ಅಂತ ಹೇಳಿ ಬೇರೆಯವರ ಮುಖಾಂತರ ನಮಗೆ ತಿಳಿದು ಬಂತು. ಆದರೆ ಇದು ತಡವಾಗಿ ತಿಳಿದು ಬಂದಿರೋ ವಿಷಯ. 17/3/26ರಂದು ನಮ್ಮ ಮನೆಗೆ ಬಂದು ನೆಲ್ಯಾಡಿಪೇಟೆಯಲ್ಲಿರುವ ಸಂತ ಜಾರ್ಜ್ ಹೈಸ್ಕೂಲಿನ ಪಕ್ಕ ಸೌಮ್ಯ ತನ್ನ ಆಕ್ಟಿಯಾದಲ್ಲಿ ಬಂದು ಗಲಾಟೆ ಮಾಡಿರುತ್ತಾಳೆ. ನನ್ನ ಮಗ ಮತ್ತು ನನ್ನ ಹೆಂಡತಿಯು ಕಾರಿನಲ್ಲಿ ಬೆಳ್ತಂಗಡಿಗೆ ಅವರ ತಂದೆಯ ಮನೆಗೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇವಳು ಅಡ್ಡಕಟ್ಟಿ ಇಲ್ಲದ ಸಲ್ಲದ ಆರೋಪ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾಳೆ. ಅಲ್ಲದೆ ಇದಕ್ಕೆ ಯಾರೋ ಒಬ್ಬರು ಪೊಲೀಸ್ನವರಿಗೆ ತಿಳಿಸಿ ಪೊಲೀಸ್ನವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ವೇಳೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೆಲ್ಯಾಡಿಯ ಸಂತ ಜಾರ್ಜ್ ಶಾಲೆಯ CC ಕ್ಯಾಮರಾ ಅಥವಾ ಅದರ ಅಕ್ಕಪಕ್ಕದಲ್ಲಿ CC ಕ್ಯಾಮರಾಗಳನ್ನು ನೀವು ಪರಿಶೀಲಿಸಿದರೆ ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಗ್ತದೆ. ಎರಡನೇದಾಗಿ ನನ್ನ ಮಗ 17ನೇ ತಾರೀಕಿಗೆ ಅವನು ನನ್ನ ಹೆಂಡತಿ ಜೊತೆಯಲ್ಲೇ ಹೋಗಿದ್ದು. ಆದರೆ ಇವಳು ಟಾರ್ಚರ್ ಸಿಕ್ಕಾಪಟ್ಟೆ ಕೊಟ್ಟು 17ರಂದೇ ಅವಳು ವಿಷಪಾಯಸ ಆಹಾರದಲ್ಲಿ ಸೇರಿಸಿದಳೆ ಅಂತ ನಮ್ಮ ಅನುಮಾನ.